ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಜೊತೆ ಸಂಪರ್ಕದಲ್ಲಿರುವ ಕೈ ಬಿಗ್ ಲೀಡರ್ಸ್ ಯಾರ್ಯಾರು, ಆ ಪಟ್ಟಿ ರಾಹುಲ್ ಗಾಂಧಿ ಕೈ ಸೇರಿದೆ ಅನ್ನೋದು ಈಗ ಮಹತ್ವದ ಬೆಳವಣಿಗೆ. ಓಪನ್ ಆಗಿ ಅವರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನು ಹೊರಹಾಕಿದ್ದಾರೆ. ಈಗ ಹೈಕಮಾಂಡ್ ನಾಯಕರು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಬಾರ್ಗೇನಿಂಗ್ ಪವರನ್ನೇ ಕಳ್ಕೊಂಡ್ರ, ಡಿ ಕೆಗೆ ಇಂತಹ ಆಘಾತ ಎದುರಾಗಿದ್ದು ಹೇಗೆ, ಲೆಕ್ಕಾಚಾರಗಳು ತಲೆ ಕೆಳಗಾಗಿಬಿಟ್ವಾ ಅನ್ನುವಂಥ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಎರಡನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಖರ್ಗೆ ಅವರು ಹೇಳಿದ್ದ ಮಾತು ಎಲ್ಲ ಕಡೆ ಚರ್ಚೆ ಆಯಿತು. ಎಲ್ಲ ಮಾಧ್ಯಮಗಳಲ್ಲೂ ನೀವು ನೋಡಿರ್ತೀರಿ. ಒಟ್ಟಾಗಿ ಹೋಗಬೇಕು, ಆಗ ಮಾತ್ರ ನಮಗೆಲ್ಲ ಸಿಗೋಕ್ಕೆ ಸಾಧ್ಯ. ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ರು ಮತ್ತು ಸಿದ್ದರಾಮಯ್ಯ ಚೇಂಜ್ ಆಗಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಕೊಟ್ಟರು. ಸಿ ಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಫಿಕ್ಸು, ಅಧ್ಯಕ್ಷ ಕುರ್ಚಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಅನ್ನೋ ಕ್ಲಿಯರ್ ಮೆಸೇಜ್ ಕೊಟ್ಟರು. ಬಜೆಟನ್ನು, ಸಿದ್ದರಾಮಯ್ಯನವರ ಬಜೆಟನ್ನು, 16ನೇ ದಾಖಲೆಯ ಬಜೆಟನ್ನು ಬಾಯಿ ತುಂಬ ಹೊಗಳೋ ಮೂಲಕ ಇಂತಹ ಬಜೆಟ್ ಎಲ್ಲೂ ಇಲ್ಲ, ಅಥವಾ ಇಷ್ಟು ದಾಖಲೆ ಬಜೆಟನ್ನು ಯಾವ ವಿತ್ತ ಸಚಿವ ಮಂಡಿಸಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಸವಾಲು ಹಾಕಿ ಸಿದ್ದರಾಮಯ್ಯನವ್ರಿಗೆ ಫುಲ್ ಮಾರ್ಕ್ಸ್ ಕೊಟ್ಟು, ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ, ಸುಮ್ಮನೆ ತಲೆ ಕೆಡಿಸ್ಕೊಂಡು ಬಟ್ಟೆ ಹರ್ಕೊಳ್ಳೋ ಬದಲು ಒಗ್ಗಟ್ಟಿಂದ ಹೋದರೆ ಇರೋದಾದರೂ ಇರುತ್ತೆ ಅನ್ನೋ ರೀತಿಯ ಮೆಸೇಜನ್ನು ಕೊಟ್ಟರಲ್ವ. ಇಷ್ಟೆಲ್ಲ ಜಟಾಪಟಿ ಆಯಿತು. ಮೊನ್ನೆ ಖರ್ಗೆಯವರ ಬಳಿ ಹೋಗಿ ಸಿ ಎಂ ಕುರ್ಚಿಯ ಫೈನಲ್ ಮೆಸೇಜ್, ಕ್ಲೈಮ್ಯಾಕ್ಸ್ ಅನ್ನೋ ಥರ ಡಿ ಕೆ ಶಿವಕುಮಾರ್ ಅವರೆಲ್ಲ ತನ್ನ ನಿರ್ಧಾರವನ್ನು ತಿಳಿಸಬಂದ ಬಳಿಕ ಹೈಕಮಾಂಡ್ ತನ್ನ ನಿರ್ಧಾರ ತಿಳಿಸ್ದಂಗೆ ಕಾಣಿಸ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ಗೆ ಈ ಹೊತ್ತಲ್ಲಂತೂ ಅಸಲಿ ಆಘಾತವೇ ಇದು. ಹಾಗಾದರೆ ಬಾರ್ಗೇನಿಂಗ್ ಪವರು ಕಳ್ಕೊಂಡ್ರ ಡಿ ಕೆ ಶಿವಕುಮಾರ್ ಅವರು ಸೆಡ್ ಹೊಡೆಯೋದಕ್ಕೆ ಹೋಗಿ ಕುಂಭ ಮೇಳದಲ್ಲಿ ಮುಳುಗೆದ್ದಿದ್ದು, ಖರ್ಗೆ ಅವರ ಮಾತಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಅವರು ಬಡತನ ಹೋಗುತ್ತಾ ಕಾಂಪಿಟೇಷನ್ ಮೇಲೆ ಹೋಗಿ ಮುಳುಗ್ತಿದ್ದಾರೆ, ಮೊದಲು ಬಡವರನ್ನು ನೋಡಿ ಅಂತೆಲ್ಲ ಟೀಕಿಸಿದ್ದಾಗ ಇಡೀ ದೇಶದಲ್ಲಿ ಅದು ಚರ್ಚೆ, ಟೀಕೆಗೆ ಗುರಿಯಾಗಿದ್ದ ಹೊತ್ತಲ್ಲಿಯೇ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹೋಗಿ ಮುಳುಗೆದ್ದು ಬಂದಿದ್ದು, ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು, ಸದ್ಗುರು ಕರೆದ್ರು ಅಂತ ಓಡೋಡಿ ಹೋಗಿದ್ದು, ರಾಹುಲ್ ಗಾಂಧಿ ಹೀಯಾಳಿಸೋರ ಜೊತೆ ಭಾಗಿಯಾಗ್ತೀರಾ, ಸಿದ್ಧಾಂತ ಜೊತೆ ಕಾಂಪ್ರಮೈಸ್ ಆಗ್ತೀರಾ ಅಂತ ಇಲ್ಲಿಯವರೇ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪರಮಾಪ್ತ ನಾಯಕನೇ ಕಟು ಟೀಕೆಯನ್ನು ಮಾಡಿದ್ದು, AICC ಲೆವೆಲಲ್ಲಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ ಎಲ್ಲ ನೋಡಿದ್ದೀವಲ್ವ. ಇದೆಲ್ಲ ಡಿ ಕೆ ಶಿವಕುಮಾರ್ ಮಾಡಿದ್ಯಾಕೆ, ತನಗೆ ಆಯ್ಕೆಗಳಿವೆ ಅನ್ನೋ ಮೆಸೇಜ್ ಕೊಡೋದಕ್ಕಿರಬಹುದು. ಸೆಡ್ ಹೊಡೆಯೋ ರೀತಿಯಲ್ಲಿತ್ತು. ಆದರೆ ಈ ನಡೆಯಿಂದಾಗಿ ಬಾರ್ಗೇನಿಂಗ್ ಪವರು ಕಳ್ಕೊಂಡು ಬಿಟ್ರ ಡಿ ಕೆ ಅನ್ನೋ ಥರ ಆಗಿದೆ ಈಗ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ. ಸೊ ಮುಂದೆ ಏನು ಮಾಡ್ತಾರೆ ಅವರು ಅನ್ನೋದನ್ನು ನೋಡಬೇಕು. ಸುಮ್ಮನೆ ಕೂರುವಂಥ ಆಸಾಮಿ ಅಂತೂ ಅಲ್ಲ ಡಿ ಕೆ ಶಿವಕುಮಾರ್. ಹಾಗಂತ ಸದ್ಯಕ್ಕಂತೂ ಬಾಗಿಲು ಓಪನ್ ಆಗೋ ಥರ ಕಾಣಿಸ್ತಿಲ್ಲ. ಕ್ಲಿಯರ್ ಮೆಸೇಜ್ ಬಂದಿದೆ. ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನ್ನ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಬಹಳ ಮುಗ್ಧ ಜನ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ. ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ, ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ. ಮತ್ತೊಂದು ಕಡೆ ಯಾರವರು ಹಾಗಾದರೆ ಬಿಜೆಪಿ ಜೊತೆ ಗುರುತಿಸ್ಕೊಂಡಿರೋ ಕೈ ಬಿಗ್ ಲೀಡರ್ಸ್ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರ ಈ ನೇರ ಮಾತು. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಡ್ತಾರೆ ಅವರು, ಆದರೆ ಎಲ್ಲ ಕಡೆ ಎಲ್ಲೆಲ್ಲಿ ತಲುಪಬೇಕು ಬಾಣಗಳನ್ನು ತಲುಪಿಸಿದಂತೆ ಕಾಣಿಸ್ತಾ ಇದೆ. ನೋಡಿ, ಯಾರ್ಯಾರಿಗೆ ಅರ್ಥ ಆಗಬೇಕು ಅವ್ರವ್ರಿಗೆ ಅರ್ಥ ಆಗಬಹುದು. ಬಹುಶಃ ಅವರು ಆ ರೀತಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ಆದಷ್ಟು ಬೇಗ ಕೆಲಸ ಶುರು ಮಾಡಬೇಕು ಅಂತ ಅಖಾಡಕ್ಕೆ ಧುಮುಕಿದ್ದಾರೆ. ಗುಜರಾತ್ ಎಲೆಕ್ಷನ್ಗೆ ನಾವು 2.5 ವರ್ಷ ಮುಂಚೆನೇ ಶುರು ಮಾಡ್ತೀವಿ ತಯಾರಿನ ಅಂತ ಈ ಹೊತ್ತಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಹೋಗ್ತಾರೆ. ಕೆಲವರು
ಕಾಂಗ್ರೆಸ್ನಲ್ಲಿದ್ದುಕೊಂಡೇ BJP ಜೊತೆ ಸಂಪರ್ಕದಲ್ಲಿರ್ತಾರೆ, ತಮ್ಮ ಆಸ್ತಿ ಉಳಿಸ್ಕೊಳ್ಳೋಕ್ಕೆ ಅಥವಾ ತಮ್ಮ ಗಂಟು ಭದ್ರ ಮಾಡ್ಕೊಳ್ಳೋಕ್ಕೆ, ಬೇರೆ ಬೇರೆ ಸ್ವಂತ ಲಾಭಕ್ಕೆ, ಏನಕ್ಕಾದರೂ ಇರಬಹುದು. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿರುವವರು ದೊಡ್ಡ ದೊಡ್ಡವರೇ BJPಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂದರೆ ಯಾರವರು? ಅಂತಹ ಲಿಸ್ಟ್ ರೆಡಿಯಾಗಿದೆಯಂತೆ. ಈಗ ಅಂತಹ ಲಿಸ್ಟ್ ಈಗ ರಾಹುಲ್ ಗಾಂಧಿಯವರ ಕೈನೂ ಸೇರಿದೆ ಅಂತಾಯಿತು. 30-40 ಜನರನ್ನು ಕಿತ್ತು ಬಿಸಾಕೋಕ್ಕೂ ನಾವು ಹಿಂಜರಿಯಲ್ಲ. ಅವರು ಬಹಿರಂಗವಾಗಿ BJP ಜೊತೆಗೆ ಹೋಗಲಿ, BJPಲೂ ಅವ್ರಿಗೆ ಜಾಗ ಇರಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಇದು BJPಗೂ ಅಸ್ತ್ರವಾಗಿ ಪರಿಣಮಿಸಿದೆ. ತನ್ನದೇ ಸೇನಾನಿಗಳಿಗೆ ಈ ರೀತಿ ಅವಮಾನ ಮಾಡ್ತಾರಲ್ಲ ರಾಹುಲ್ ಗಾಂಧಿ, ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಈ ರೀತಿ ಹೀಯಾಳಿಸೋ ಮಾತಾಡ್ತಾರಲ್ಲ, ನಿಜವಾಗಿಯೂ ಇವರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕಾಂಗ್ರೆಸ್ಸಲ್ಲಿ ಪಾಪ. ಆದರೆ ಬೇರೆಯವರನ್ನು ಹೀಯಾಳಿಸ್ತಿದ್ದಾರೆ. 90+ ಎಲೆಕ್ಷನನ್ನು ಸೋತಿರುವ ರಾಹುಲ್ ಗಾಂಧಿಯವರು ಕಾರ್ಯಕರ್ತರಿಗೆ ಅವಮಾನಿಸ್ತಿರುವ ರೀತಿ ಅವರನ್ನು ಕುಗ್ಗಿಸ್ತೇ ಇರುತ್ತಾ ಅಂತ BJP ಅಟ್ಯಾಕ್ ಮಾಡಿದ್ದು. ಕಾಂಗ್ರೆಸ್ ಕಾರ್ಯಕರ್ತರನ್ನು ವಹಿಸಿಕೊಂಡು BJP ಈಗ ರಾಹುಲ್ ಗಾಂಧಿಯವರ ವಿರುದ್ಧ ಬಾಣಗಳನ್ನು ಬಿಟ್ಟಿದೆ. ಸೊ ಯಾರವರು? ಬರೀ ಗುಜರಾತ್ಗೆ ಸಂಬಂಧಪಟ್ಟಂತೆ ಹೇಳಿರೋದ ರಾಹುಲ್ ಗಾಂಧಿಯವರು ಅಥವಾ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದು ಅನ್ವಯ ಆಗುತ್ತಾ? ಅವತ್ತೊಂದು ಸಲ ಹೇಳಿದರು ರಾಹುಲ್ ಗಾಂಧಿಯವರು, ಮೋದಿ ತಮಗೆ ಈಸಿ ಮಾಡಿಕೊಡ್ತಿದ್ದಾರೆ, ಎಲ್ಲ ED IT ಅಂತ ದಾಳಿ ಮಾಡೋ ಮೂಲಕ ನಮ್ಮಲ್ಲಿರೋರನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಪಾಪ ಅವರೆಲ್ಲ ನಮ್ಮ ಪಾರ್ಟಿನ ಶುದ್ಧ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಮೂಲಕ ತಮ್ಮಲ್ಲಿ ಯಾರ್ಯಾರ ಮೇಲೆ ರೇಡ್ ಆಗಿದೆಯೋ ಅವ್ರು ಹೋದರೆ ಒಳ್ಳೆಯದು ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಮತ್ತೊಂದು ಕಡೆ ಈಗ ಹೇಳ್ತಿದ್ದಾರೆ BJPಯ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರನ್ನು ಕಿತ್ತು ಬಿಸಾಕೋಕ್ಕೂ ಯೋಚನೆ ಮಾಡಲ್ಲ ಅಂತ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯವಾರು ಇಂತಹ ಸಂದೇಶ ರಾಹುಲ್ ಗಾಂಧಿಯವ್ರಿಗೆ ಕೈಕಮಾಂಡ್ಗೆ ತಲುಪಿದೆಯಾ? ನೇರ ಮಾತಾಡೋಕೆ ಇಳಿದಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಸಿಟ್ಟಿಗೆದ್ದಿದ್ದಾರೆ ರಾಹುಲ್ ಗಾಂಧಿ BJPಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡವರ ಬಗ್ಗೆ ಅನ್ನೋದೆಲ್ಲ ನೋಡಬೇಕು. ಯಾರ್ಯಾರಿಗೆ ಬಿಸಿ ತಟ್ಟಲಿದೆ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.